ನೆಲಮಂಗಲದಲ್ಲಿ ಖಾಸಗಿ ಬಸ್ಸೊಂದು ಹೊತ್ತಿ ಉರಿದ ಘಟನೆ ನಡೆದಿದೆ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಬಸ್ ಧಗಧಗನೆ ಹೊತ್ತಿ ಉರಿದಿದೆ. ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನಿಂದ ಕಲಬುರಗಿಗೆ ಹೊರಟಿದ್ದಂತಹ ಖಾಸಗಿ ಬಸ್ ಇದು ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಸಂಭವಿಸಿದಂತಹ ಅಪಘಾತ. ಬೆಂಕಿ ಹೊತ್ತಿಕೊಳ್ಳುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿ5ಗೆ ಲಭ್ಯವಾಗಿದೆ. 2 ಬಸ್ಗಳ ಓವರ್ಟೇಕ್ ವೇಳೆ ಇಂಥದ್ದೊಂದು ದುರ್ಘಟನೆ ಸಂಭವಿಸಿದೆ. ಅತಿಯಾದ ಸ್ಪೀಡೇ ಈ ಒಂದು ದುರ್ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಸ್ನಲ್ಲಿದ್ದಂತಹ ಲಗೇಜ್ಗಳು, ಬೆಲೆ ಬಾಳುವಂತಹ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ನೆಲಮಂಗಲದ ಹನುಮಂತಪುರ ಗೇಟ್ ಬಳಿ ನಡೆದಿರುವಂತಹ ಘಟನೆ ಮಧ್ಯರಾತ್ರಿ 3 ಗಂಟೆಯ ಸಂದರ್ಭದಲ್ಲಿ ಸಂಜನಾ ಟ್ರಾವೆಲ್ಸ್ಗೆ ಸೇರಿದಂತಹ ಖಾಸಗಿ ಬಸ್ ಇದು ಸುಟ್ಟು ಭಸ್ಮವಾಗಿದೆ. ಸದ್ಯಕ್ಕೆ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನೋದೇ ನೆಮ್ಮದಿಯ ವಿಚಾರ. ಯಾಕಂದ್ರೆ ಇತ್ತೀಚೆಗೆ ದಿನೇ ದಿನೇ ಇಂತಹ ಬಸ್ಗಳು ಹೊತ್ತಿ ಉರಿಯುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಬೆಂಗಳೂರಿನ ನೆಲಮಂಗಲದಲ್ಲಿ ಮಧ್ಯರಾತ್ರಿ ಸಂಭವಿಸಿರುವಂತಹ ಅಪಘಾತದ ದೃಶ್ಯ. ಇಂದು ಓವರ್ ಸ್ಪೀಡೇ ಈ ಒಂದು ಓವರ್ಟೇಕ್ ಮಾಡೋದಕ್ಕಂತಹ ಸಂದರ್ಭದಲ್ಲಿ ಆದಂತಹ ಅಪಘಾತ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿ ಹೊತ್ತುಕೊಂಡು ಹುರಿಯುವಂತಹ ದೃಶ್ಯ ಸದ್ಯಕ್ಕೆ ಟಿವಿ5ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಇನ್ನು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದು ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಆನಂತರ ಬೆಂಕಿ ಹೊತ್ಕೊಂಡಿರೋದು ಗೊತ್ತಾಗಿದೆ. ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಈ ಒಂದು ಕಾರಣ ಓವರ್ಟೇಕ್ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಿಂದ ಕಲಬುರಗಿಗೆ ಈ ಒಂದು ಖಾಸಗಿ ಬಸ್ ಹೊರಟಿತ್ತು. ಬೆಳಗಿನ ಜಾವ ಸರಿಸುಮಾರು 3 ಗಂಟೆಗೆ ಸಂಭವಿಸಿದಂತ ಅಪಘಾತ. ಬೆಂಕಿ ಹೊತ್ತಿಕೊಳ್ಳುವ ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿ5ಗೆ ಲಭ್ಯವಾಗಿದ್ದು 2 ಬಸ್ಗಳ ಓವರ್ಟೇಕ್ ವೇಳೆ ಈ ಘಟನೆ ನಡೆದಿದೆ. ಓವರ್ಟೇಕ್ ಮಾಡುವಂತಹ ಸಂದರ್ಭ ಇನ್ನು ಸಹಜವಾಗಿಯೇ ಕತ್ತಲೆ ಇರುತ್ತೆ. ಹಾಗಾಗಿ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿದ್ದು ವಿದ್ಯುತ್ ಕಂಬಕ್ಕೆ ಈ ಒಂದು ಬಸ್ ಡಿಕ್ಕಿ ಹೊಡೆಯುತ್ತೆ. ತದನಂತರದಲ್ಲಿ ಸದ್ಯಕ್ಕೆ ಯಾರಿಗೂ ಏನೂ ಪ್ರಾಣಾಪಾಯ ಆಗಿಲ್ಲ. ಅದೊಂದೇ ನೆಮ್ಮದಿ ವಿಚಾರ. ಆದರೆ ಬಸ್ನಲ್ಲಿದ್ದಂತಹ ಲಗೇಜ್ಗಳಾಗಿರಬಹುದು, ಒಂದಷ್ಟು ಬೆಲೆ ಬಾಳುವ ವಸ್ತು ಎಲ್ಲವೂ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ಯಾವಾಗ ಬೆಂಕಿ ಹೊತ್ತಿಕೊಳ್ಳುವಂತಹ ಶಂಕೆ ವ್ಯಕ್ತವಾಯಿತು ಸದ್ಯಕ್ಕೆ ಬಸ್ನಲ್ಲಿದ್ದವರೆಲ್ಲ ಹೊರಗಡೆ ಬಂದಿದ್ದು ಈ ಒಂದು ಪ್ರಾಣಾಪಾಯದಿಂದ ಪಾರಾಗಿರೋದೇ ಸದ್ಯಕ್ಕೆ ನೆಮ್ಮದಿಯಂತಹ ವಿಚಾರ. ನೆಲಮಂಗಲದ ಹನುಮಂತಪುರ ಗೇಟ್ ಬಳಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಹೊತ್ತಿ ಉರಿದುಬಿಟ್ಟಿದೆ ಖಾಸಗಿ ಬಸ್, ಸುಟ್ಟು ಕರಕಲಾಗಿದೆ. ಒಂದು ಕಡೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಹೊತ್ತಿ ಉರಿಯುವಂತಹ ಸಂದರ್ಭ, ಜೊತೆಗೆ ಹೊತ್ತಿ ಉರಿದ ನಂತರ ಬಸ್ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗ್ಬಿಟ್ಟಿದೆ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಬಸ್ ಧಗಧಗನೆ ಹೊತ್ತಿ ಉರಿದಿದೆ. ಸಂಜನಾ ಟ್ರಾವೆಲ್ಸ್ಗೆ ಈ ಒಂದು ಖಾಸಗಿ ಬಸ್ ಸೇರಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅದೃಷ್ಟವಶಾತ್ ಈ ಒಂದು ಅಪಘಾತದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಬಸ್ನಲ್ಲಿ 40 ಮಂದಿ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು ನೋಡಿ. ಅಂದ್ರೆ 40 ಜನರ ಪ್ರಾಣ ಇತ್ತು ಅಂದ್ರೆ ಎಷ್ಟು ಕೇರ್ಫುಲ್ ಆಗಿ ಗಾಡಿ ಓಡಿಸಬೇಕಾಗಿತ್ತು. ಆದರೆ ಏನೋ ಒಂದು ದುರ್ಘಟನೆ, ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ಸ್ಪೀಡ್ ಕಂಟ್ರೋಲ್ಗೆ ಸಿಗದೆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಒಂದು ಕಡೆ ಬೆಂಕಿ ಆವರಿಸ್ಬಿಟ್ಟಿದೆ ಬಸ್ಗೆ. ಸದ್ಯಕ್ಕೆ 40 ಮಂದಿ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಸಂಬಂಧ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅವ್ರು ಯಾರು ಅವಾಗಲೇ ನಿಲ್ಸಿದ್ರು ಏನ್ ಬಸ್ ಹೇಳಿದ್ದೀರಾ? ಆಮೇಲೆ ಇದು ಫೋಟೋ ಹಾಕಿ ಕಲ್ಗಡೆ ಸರಿ ನೀವು